ಸರ್ ಈಗ ಈಗ ಈ ದರ್ಶನ್ ವಿಚಾರದಲ್ಲಿ ಸರ್ ಎಲ್ಲೋ ಒಂದು ಕಡೆ ರೌಡಿ ಶೀಟ್ ಓಪನ್ ಮಾಡುವಂತ ಸಾಧ್ಯತೆ ಇದೆಯಾ ಅಂತ ಒಂದು ಪ್ರಶ್ನೆ. ಯಾಕಂದ್ರೆ ಕಂಟಿನ್ಯೂಸ್ ಕ್ರೈಮ್ಗಳು ಆತನ ವಿರುದ್ಧ ದಾಖಲಾಗ್ತಾ ಇರತಕ್ಕಂತ ಪರಿಯನ್ನ ಗಮನಿಸ್ತಾ ಇದ್ರೆ ರೌಡಿ ಶೀಟ್ ಓಪನ್ ಮಾಡಬಹುದಾದಂತ ಸಾಧ್ಯತೆ ಇದೆಯಾ? ಮತ್ತು ಈ ತನಿಖೆ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ರೌಡಿ ಶೀಟ್ ಅನ್ನೋದು ಓಪನ್ ಮಾಡಿದ್ರೆ ತನಿಖೆಯ ಮೇಲೆ ಯಾವ ರೀತಿಯಾದಂತ ಪರಿಣಾಮ ಬೀರಬಹುದು ಅಂತೀರಿ ಅಂತ? ಏನು ಪರಿಣಾಮ ಬೀಳೋದಿಲ್ಲ. ರೌಡಿ ಶೀಟ್ ಅಂದ್ರೆ ಈಗ ಜೈಲಲ್ಲಿ ಇದ್ದಾರೆ. ರೌಡಿ ಶೀಟ್ ಅಂದ್ರೆ ಸರ್ವೈಲೆಂಟ್ ಲಿಸ್ಟ್. ಅದು ಕರ್ನಾಟಕ ಪೊಲೀಸ್ ಮ್ಯಾನ್ಯಲ್ ಅಲ್ಲಿ ಇದೆ 1059. ಅದಕ್ಕೆ ನಮ್ಮ ಹೈಕೋರ್ಟ್ ಅಲ್ಲಿ ಕೂಡ ಒಂದು ಹೆಂಗ್ ರೌಡಿ ಶೀಟ್ ಓಪನ್ ಮಾಡಬೇಕು ಅದು ಏನ್ ಪ್ರೋಸೆಸ್ ಇದೆ ಅಂದ್ರೆ ಇದೆ. ಸೊ ರೌಡಿ ಶೀಟ್ಗೂ ಈ ಕೇಸ್ಗೂ ಸಂಬಂಧ ಅಲ್ಲ. ನೀವು ನೋಡಿ, ಈ ಕ್ರೈಮ್ ಮಾಡೋರು ದರ್ಶನ್ ಅಂದ್ರೆ ಕ್ರಿಮಿನಲ್ ಮೈಂಡ್ ಸೆಟ್ ಇದೆ ಅವ್ರಿಗೆ. ಇದು ಏನೋ ದುಡ್ಡು ಬಂದ ಮೇಲೆ ಬರುತ್ತೆ ಹಂಗಲ್ಲ. ಅದು ಕೆಲವ್ರದ್ದು ಅವರು ಸ್ಪ್ಲಿಟ್ ಪರ್ಸನಾಲಿಟಿ ಇದ್ದಾರೆ. ಒಂದ್ ಕಡೆ ಒಳ್ಳೆಯವನ್ ತರ ತೋರ್ಸ್ಕೊಳ್ಳೋದು, ಇನ್ನೊಂದ್ ಕಡೆ ಕ್ರಿಮಿನಲ್ ಆಗಿರೋದು. ಇದು ಸೈಕಿಕ್ ಇಶ್ಯೂ. ನಾನು ಏನ್ ಹೇಳ್ತೀನಿ ಅಂದ್ರೆ, ಫಸ್ಟ್ ಅವ್ರ ಮಿಸಸ್ ಹೆಂಡತಿನ ಹೊಡಿಯವನು ಎಲ್ಲಾರು ಸೈಕೆ ನನ್ನ ಪ್ರಕಾರ. ಒಂದು ಹುಡುಗಿಯರ ಮೇಲೆ ಕೈ ಇಡೋವನು ಮನುಷ್ಯನಾಗಿರೋ ಸಾಧ್ಯನೇ ಇಲ್ಲ. ಅಂದ್ರೆ ಅವನಿಗೆ ಸ್ಪ್ಲಿಟ್ ಪರ್ಸನಾಲಿಟಿ ಇದೆ. ಅವನಿಗೆ ಏನ್ ಕೊಡ್ಬೇಕು, ಇದು ನಿಮ್ಮಾನ್ಸಲ್ಲಿ ಇಲ್ಲ ಪ್ರೈವೇಟ್ ಸೈಕೋಟ್ರಿಸ್ಟ್ ಅಲ್ಲಿ ಕರೆದುಕೊಂಡು ಹೋಗಿ, ದಿಸ್ ಆರ್ ಆಲ್ ಕ್ಯೂರಬಲ್ ಡಿಫೆಕ್ಟ್. ಇದು ಮೆಂಟಲ್ ಇಶ್ಯೂ ಇದು. ಆದ್ರಿಂದ ಈ ಮೆಂಟಲ್ ಪೇಷಂಟ್ಗಳಿಗೆ ಹಿಂಗೆ ಮಾಡ್ತಾರೆ. ಈಗ ಬೇಲ್ ಬಿಟ್ಟು ಹೊರಗೆ ಬಂದ್ರೇನು ಇದನ್ನೇ ಮಾಡ್ತಾರೆ. ಅವ್ರ ಮೈಂಡ್ ಬ್ರೈನ್ ಹಂಗೆ ವರ್ಕ್ ಆಗುತ್ತೆ. ಈಗ ರೋಡ್ ಅಲ್ಲಿ ಹೋಗ್ತಾ ಇರ್ತೀವಿ, ಆಕ್ಸಿಡೆಂಟ್ ಆಗುತ್ತೆ, ಸುಮ್ಮನೆ ಹೋಗ್ಬೇಕು. ಕೆಲವರು ಅದಕ್ಕೆ ರೌಡಿಸಮ್ ಮಾಡಕ್ ಶುರು ಮಾಡ್ತಾರೆ. ಅಂದ್ರೆ ಇದೆಲ್ಲ ಬಂದು ಕ್ರಿಮಿನಲ್ ವೈಲೆಂಟ್ ಮೈಂಡ್ ಸೆಟ್. ಇದಕ್ಕೆ ಸರ್ಕಾರ ಏನ್ ಮಾಡ್ಬೇಕಂದ್ರೆ, ಇಂಥದ್ದು ಆದ್ಮೇಲೆ ಅವ್ರಿಗೆ ಕೌನ್ಸಿಲಿಂಗ್ ಕೊಡ್ಬೇಕು, ಟ್ರೀಟ್ಮೆಂಟ್ ಕೊಡ್ಬೇಕು. ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಪದೇ ಪದೇ ಇದನ್ನ ಮಾಡ್ತಾನೆ ಇದ್ದಾರೆ. ಈಗ ನೀವು ಇದು ಲಿಸ್ಟೆಡ್ ಕ್ರಿಮಿನಲ್ಸ್ ಅಂದಿದ್ದಾರೆ, ಇದನ್ನೇ ಮಾಡ್ತಾರೆ, ರಿಪೀಟೆಡ್ಲಿ ಮಾಡ್ತಾರೆ. ಬರೀ ಅವ್ರನ್ನ ಜೈಲಿಗೆ ಹಾಕ್ತಾರೆ, ಜೈಲಿಂದ ಹೊರಗೆ ಬರ್ತಾರೆ. ಮತ್ತೆ ನೀವು ಯಾರೋ ನಟ ಅಂದೆಲ್ಲ ಹೇಳಿದ್ರಲ್ಲ ನೋಡಿ, ಅವ್ರ ಕಡೆ ಇರೋರು ಕೋರ್ಟ್ ಅಲ್ಲಿ ವಿಚಾರಣೆಗೆ ಬಂದ್ರೆ ಹಾಸ್ಟೆಲ್ ಆಗ್ಬಿಡ್ತಾರೆ. ಆದ್ರಿಂದ ಏನ್ ಮಾಡ್ಬೇಕಂತಿನ ಪೊಲೀಸರಿಗೆ ಗೊತ್ತಿದೆ. ಇದರಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ ತಲೆ ಪಂಚನಾಮ ವಿಟ್ನೆಸ್ ಆಗಿ ಮಾಡ್ಕೋಬೇಕು. ಪ್ರತಿ ಒಂದು ತನಿಖೆ ಅಂದ್ರೆ ಪಂಚನಾಮನೇ. ಪಂಚರು ಯಾರು, ಅದು ನಟ ಅವ್ರ ಕಡೆ ಅವ್ರು ಇದ್ರೆ ಅವ್ರ ಕೋರ್ಟ್ ಬಂದು ನಾನು ನೋಡೇ ಇಲ್ಲ, ನಾನು ಸಹಿ ಹಾಕಿಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಪೊಲೀಸರಿಗೆ ಗೊತ್ತಿದೆ. ಇಂಥ ವಿಟ್ನೆಸಸ್ 164 ಸಬ್ಸೆಕ್ಷನ್ 5 CRPC ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಅವ್ರ ಹೇಳಿಕೆಯನ್ನು ರೆಕಾರ್ಡ್ ಮಾಡ್ಕೋಬೇಕು. ನಾಳೆ ಅವರು ಹಾಸ್ಟೆಲ್ ಆದ್ರೆ ಅವ್ರ ಮೇಲೆ ಕ್ರಮ ಜರುಗಿಸಬಹುದು. ಇದೆಲ್ಲ ಕೂಡ ಪೊಲೀಸರಿಗೆ ಗೊತ್ತಿದೆ. ಬೆಸ್ಟ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಬೆಸ್ಟ್ ಇನ್ವೆಸ್ಟಿಗೇಟ್ ಮಾಡಿದ್ರೆ, ಮತ್ತೆ ಕೋರ್ಟ್ ಅಲ್ಲಿ ಒಂದು ಒಳ್ಳೆ ಕಾನೂನು ಗೊತ್ತಿರೋ ಪ್ರಾಸಿಕ್ಯೂಟರ್ ಇದ್ರೆ ನ್ಯಾಯಾಧೀಶರು ಜಡ್ಜ್ಮೆಂಟ್ ಕೊಡ್ತಾರೆ. ಇಲ್ಲಾಂದ್ರೆ ಅಕ್ಯೂಟಲ್ ಆಗುತ್ತೆ. ಸುಮಾರು ಕೇಸ್ಗಳಲ್ಲಿ ವಿಟ್ನೆಸ್ಗಳನ್ನ ಕೊಂದ್ಕೊಂಡ್ಬಿಡ್ತಾರೆ, ಏನೇನೋ ಆಗುತ್ತೆ. ಆದ್ರಿಂದ ತನಿಖೆ ಮಾಡುವಾಗ ಯಾವುದೇ ಲ್ಯಾಕ್ಯುನ ಇಲ್ಲದೆ ಪರ್ಫೆಕ್ಟ್ ಇನ್ವೆಸ್ಟಿಗೇಷನ್, ಪರ್ಫೆಕ್ಟ್ ಪ್ರಾಸಿಕ್ಯೂಷನ್ ಅಂಡ್ ಪರ್ಫೆಕ್ಟ್ ಜಡ್ಜ್ಮೆಂಟ್ ಬರುತ್ತೆ. ಆಗ ಬಂದ್ರೆ ಎಲ್ರಿಗೂ ಕೂಡ ಜೀವಾವಧಿ ಶಿಕ್ಷೆ ಸಿಗುತ್ತದೆ. ಆಗ ಈಗ ಜೀವಾವಧಿ ಶಿಕ್ಷೆ ಅಂದ್ರೆ 14 ವರ್ಷ ಇಲ್ಲ, ಸಾಯೋವರೆಗೆ ಜೈಲಲ್ಲಿ ಇರಬೇಕಂದು ಕೂಡ ಆಗುತ್ತೆ. ಇದೆಲ್ಲ ತನಿಖೆ ಮೇಲೆ ಇರ್ತದೆ. ತನಿಖೆನಲ್ಲಿ ಏನನ್ನೆಲ್ಲ ಆಗುತ್ತೆ ಅನ್ನೋ ಒಂದು ಡಿಟರ್ಮಿನೇಷನ್ ತನಿಖಾಧಿಕಾರಿಗಳಿಗೆ ಇರುತ್ತೆ. ಎಕ್ಸ್ಪೀರಿಯನ್ಸ್ ಇರೋರು ಅದನ್ನೆಲ್ಲ ಕೂಡ ಮಾಡ್ತಾರೆ ಅಂತ ಹೇಳ್ತೀನಿ ನಾನು.